ಇವರನ್ನೆಲ್ಲ ನೋಡಿ ನನಗೆ ತುಂಬ ಪಾಪ ಅನ್ನಿಸ್ತು. ಬಿಸಿಲಲ್ಲಿ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ತುಂಬ ಜನರ ಲೈಫ್ ಒಂದೇ ಥರ ಇರೋದಿಲ್ಲ ಅಲ್ವಾ. ಓಕೆ, ಇವಾಗ ಅವಳಿಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಅವಳು ಕಂಪ್ಲೀಟ್ ಮಾಡ್ತಾಳೋ ಇಲ್ಲೋ ಇನ್ಕಂಪ್ಲೀಟ್ ಮಾಡ್ತಾಳೋ ನೋಡೋಣ. ಇವಾಗ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ ನಿಮಗೆ. ಯಾವುದಾದ್ರೂ ಶಾಪಿಲ್ಲ ಅಂದರೆ ತರಕಾರಿ ಇಟ್ಟಿದ್ದಾರಲ್ಲ ಅದರೊಳಗಿಂದ 5 ಟೈಪ್ಸಿಂದು ಒಂದೊಂದೇ ಪೀಸ್ ಆದರೂ ಪರವಾಗಿಲ್ಲ. ದುಡ್ಡು ಇಲ್ದಂಗೆ ಇಸ್ಕೊಬೇಕು, ಇಲ್ಲ ಎತ್ಕೊಬೇಕು. ಓಕೆನಾ? ಓಕೆ. ಸ್ಕೆಚ್ ಆಗ್ತಾ ಇದ್ದಾಳೆ ದೂರದಿಂದನೇ. ಯಾರು ತಕ್ಕಲೆ ಎತ್ಕೊಳ್ಳೋದು ಅಂತ ನೋಡ್ತೀವಿ. ಎಲ್ಲರೂ ನೋಡೋಕೆ ಸ್ವಲ್ಪ ಸೀರಿಯಸ್ ಆಗಿ ಕಾಣಿಸ್ತಾರೆ. ಬಿಸಿಲಲ್ಲಿ ಹೋಗ್ಬೇಕು ಎತ್ಕೊಂಡ್ಬಿಟ್ರೆ ಎಲ್ಲಿ ಬೈಕ್ಬಿಡ್ತಾರೆ ಇಲ್ಲ. ಓಕೆ, ನೋಡಿಗೆ ಕಳ್ಳಿ ಕಳ್ಳಿ ಕಳ್ಳಿ. ಆ ಶಾಪಲ್ಲಿ ಯಾರು ಇಲ್ಲ, ಅದಕ್ಕೆ ನಿಂತ್ಕೊಂಡು ಬರ್ತಿದ್ದಾಳೆ ಕ್ಯಾರೆಟ್. ಇವಾಗೊಂದು ಟೊಮ್ಯಾಟೊ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ದಿನ ಒಂದೇ ಒಂದು ತರಕಾರಿ. ಚಪ್ಪು. ಇವಾಗ ನಮ್ಮದು ಟಾಸ್ಕ್ ಕಂಪ್ಲೀಟ್ ಆಯಿತು. ಇದು ನನ್ನ 5ನೇ ವೆಜಿಟೇಬಲ್. ನೆಕ್ಸ್ಟ್ ಚಾಲೆಂಜ್ ಏನಿದ್ರು ತಡಿ. ಇವಾಗ ದಿವ್ಯಾಕನ್ ಚಾಲೆಂಜ್, ನಿನ್ನ ಚಾಲೆಂಜ್. ಇವಾಗ ನಾನು ಕೊಡ್ತಿದ್ದೀನಿ ದಿವ್ಯಾಕನ್ಗೆ ಚಾಲೆಂಜ್ ಏನು ಅಂದರೆ, ಯಾರಿಗೂ ಗೊತ್ತಿಲ್ಲ ಒಂದು ಮ್ಯಾಂಗೋನ ಕಟ್ಕೊಂಡು ಬರಬೇಕು. ಅದು ಮ್ಯಾಂಗೋ ಅಂಗಡಿ. ಏನು ಗೊತ್ತಾ, ಮ್ಯಾಂಗೋ ಎತ್ಕೊಂಬರೋ ಚಾಲೆಂಜ್ನ ನಾನು ಎಕ್ಸೆಪ್ಟೇ ಮಾಡೋಕ್ಕೋಗಿಲ್ಲ. ಈ ವಿಡಿಯೋಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಂಡಿಲ್ಲ, ಯಾಕಂದರೆ ವಿಡಿಯೋ ಮಾಡ್ತಿದ್ದೆ ನಾನು. ಬಟ್ ನೆಕ್ಸ್ಟ್ ಟೈಮ್ ವಿಡಿಯೋದಿಂದ ನಾನು ತುಂಬ ಜಾಸ್ತಿ ಕಾಣಿಸ್ಕೊತೀನಿ. ಸಕ್ಕತ್ತಾಗಿತ್ತದು ಬನಿಲಾ. ಫೈನಲಿ ಮಾರ್ಕೆಟ್ ವೆಜಿಟೇಬಲ್ಸ್ ಎಲ್ಲ ತಗೊಂಡಾಯ್ತು. ಸೊ ಜ್ಯೂಸ್ ಕೊಡೋಕೆ ಬಂದಿದ್ದೀವಿ. ಶುಗರ್ ಕೇನ್ ಟೀ ಕೋಟ್ ಮಾಡಿದ್ದೀವಿ. ನೀನು ಟೀ ಶರ್ಟ್ ಕಲರ್, ನೀನು ಜ್ಯೂಸ್ ಎಸ್ ಎಸ್ ಎಸ್. ಸೂಪರ್. ನಂದು ಜ್ಯೂಸ್ ಬಂತು. ಜ್ಯೂಸ್ ಕುಡಿದ್ಮೇಲೆ ಮತ್ತೇನು ಕೆಲಸ, ಮನೆಗೆ ಹೋಗೋದನ್ನೇ. ಟಾಟಾ, ಬಾಯ್.